ಪಾಲುಗಾರ ಕಾಳಗಟ್ಟದ ಕೊನೆಯಲ್ಲಿ ಭೂಮಿಯಲ್ಲಿ ಅಕ್ರಮಗಳು ಹೆಚ್ಚಾಗಿ ಧರ್ಮ ನಾಶವಾಗುತ್ತಿತ್ತು. ದೇವತೆಗಳು ಭಯಗೊಂಡು ವಿಷ್ಣುವಿನ ಶರಣು ಹೋಗುತ್ತಾರೆ. ವಿಷ್ಣುದೇವರು, ಇದು ಕಾಲಚಕ್ರದ ಭಾಗ. ಪ್ರಳಯ ಆಗಬೇಕು. ಆದರೆ ಪ್ರಪಂಚವನ್ನು ರಕ್ಷಿಸಲು ನಾನು ಮತ್ಸ್ಯ ರೂಪದಲ್ಲಿ ಅವತರಿಸುತ್ತೇನೆ. ಸತ್ಯವ್ರತ ಎಂಬ ಧರ್ಮಾತ್ಮ ರಾಜನು ನದಿಯಲ್ಲಿ ಸ್ನಾನ ಮಾಡುತ್ತಿದ್ದನು. ಅಲ್ಲಿ ಒಂದು ಸಣ್ಣ ಮೀನು ತನಗೆ ಕುಳಿತು ಬಂತು. ಮೀನು, ಮತ್ಸ್ಯ, ರಾಜ, ದಯವಿಟ್ಟು ನನ್ನನ್ನು ರಕ್ಷಿಸು. ದೊಡ್ಡ ಮೀನುಗಳು ನನ್ನನ್ನು ತಿನ್ನುವ ಅಪಾಯವಿದೆ. ರಾಜನು ಅದನ್ನು ತನ್ನ ಕಾಮಂಡಲಿನಲ್ಲಿ ಇಟ್ಟುಕೊಳ್ಳುತ್ತಾನೆ. ಅವನು ಮೀನುಗೆ ದೊಡ್ಡ ಹಡಗಿನಲ್ಲಿ ಸ್ಥಳ ನೀಡುತ್ತಾನೆ. ಮೀನು ದಿನದಿಂದ ದಿನಕ್ಕೆ ದೊಡ್ಡದಾಗುತ್ತಿದೆ. ರಾಜನು ಆಶ್ಚರ್ಯದಿಂದ, ಇದು ಸಾಮಾನ್ಯ ಮೀನು ಅಲ್ಲ. ಅಷ್ಟು ಹೊತ್ತಿಗೆ ವಿಷ್ಣುವಿನ ಮತ್ಸ್ಯ ರೂಪದ ಅವತಾರ ತನ್ನ ರೂಪ ತೋರಿಸುತ್ತಾನೆ. ಮತ್ಸ್ಯ ಅವತಾರ: ರಾಜ, ಪ್ರಳಯ ಸಮೀಪದಲ್ಲಿದೆ. ನೀನು ಒಂದು ದೊಡ್ಡ ಹಡಗು ತಯಾರಿಸು. ಎಲ್ಲ ಜೀವಿಗಳ ಪ್ರತ್ಯೇಕ ಜೋಡಿಗಳನ್ನು, ಋಷಿಗಳನ್ನು, ಔಷಧಿಗಳನ್ನು ಹಡಗಿಗೆ ಕರೆ. ಸತ್ಯವ್ರತನು ವಿಷ್ಣುವಿನ ಆದೇಶದಂತೆ ದೊಡ್ಡ ಹಡಗು ತಯಾರಿಸುತ್ತಾನೆ. ಋಷಿಗಳು, ಪ್ರಾಣಿಗಳು, ಬೀಜಗಳು ಎಲ್ಲವೂ ಹಡಗಿಗೆ ಸೇರುತ್ತವೆ. ಮೇಘಗಳು ಮಳೆಯ ಸುರಿಮಳೆ ಸುರಿಸುತ್ತವೆ. ಭೂಮಿ ನೀರಿನಲ್ಲಿ ಮುಳುಗುತ್ತದೆ. ಮತ್ಸ್ಯ ರೂಪದ ವಿಷ್ಣು ಸಮುದ್ರದಲ್ಲಿ ತೇಲುತ್ತಾನೆ. ಹಡಗು ಆತನ ಬೆನ್ನಿಗೆ ಕಟ್ಟಲಾಗುತ್ತದೆ. ವಿಷ್ಣು ಮತ್ಸ್ಯ ರೂಪದಲ್ಲಿ ಹಡಗನ್ನು ಸುರಕ್ಷಿತವಾಗಿ ಹಿಮಾಲಯದ ಶಿಖರದವರೆಗೆ ಎಳೆಯುತ್ತಾನೆ. ವಿಷ್ಣುದೇವರು, ಇದು ನವಚೇತನ ಪ್ರಾರಂಭ. ಧರ್ಮ ಪುನಃ ಸ್ಥಾಪನೆಯಾಗುತ್ತದೆ. ಪ್ರಳಯದ ನಂತರ ಭೂಮಿ ಮರುಸ್ಥಾಪಿತವಾಗುತ್ತದೆ. ಜೀವಿಗಳು ಮತ್ತೆ ಜೀವನ ಆರಂಭಿಸುತ್ತವೆ. ಸತ್ಯವ್ರತನು ಮನು ಎಂಬ ಹೆಸರಿನಿಂದ ಮೊದಲ ಮನುಷ್ಯನಾಗಿ ಚರಿತಾರ್ಥಗೊಳ್ಳುತ್ತಾನೆ.